ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಅನೇಕ ಆಫೀಸ್ಗೆ ಹೋಗಿ ವರ್ಕ್ ಮಾಡುವವರು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಒಂದೇ ಯೋಚನೆ ಮಾಡ್ತಿರ್ತಾರೆ, ಯಾರಪ್ಪ ಇವತ್ತು ಆಫೀಸ್ಗೆ ಹೋಗ್ತಾರೆ ಅಂತ. ಅಂದರೆ ನಾವು ಕೆಲಸ ಮಾಡಬೇಕಲ್ಲ ಅಂತ ಕಷ್ಟಪಟ್ಟು ಒತ್ತಡದಿಂದ ಮಾಡ್ತಿರ್ತೀವಿ, ಅದೇ ಆಸಕ್ತಿಯಿಂದ ಅಂತೂ ಅಲ್ಲ. 9 to 5 ಜಾಬ್ ಅಂದರೆ ಒಂದು ರೀತಿಲಿ ಸುರಕ್ಷತೆ ಕೊಡಬಹುದು, ಆದರೆ ಅದು ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಸ್ಟ್ರೆಸ್ ಕೊಡ್ತಿರುತ್ತೆ. ನೀವು ಕೆಲಸ ಮಾಡಿದರೆ ಹಣ ಸಿಗುತ್ತೆ ಅಷ್ಟೆ, ಎಷ್ಟೋ ಸಲ ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಕಷ್ಟ ಆಗ್ತಿರುತ್ತೆ. ಇವತ್ತು ನಾವು ಮಾತಾಡ್ತಿರೋದು ಹೇಗೆ ನಾವು ಕೆಲಸವಿಲ್ಲದೆ ನಮಗಿರೋ ಸಮಯವನ್ನು ಉಪಯೋಗಿಸ್ಕೊಂಡು ನಮ್ಮ ಕೌಶಲ್ಯದಿಂದ ಹಣ ಸಂಪಾದಿಸಬಹುದು ಅಂತ. ಹೌದು, ಇದರಲ್ಲಿ ನಮಗೆ ಮೊದಲು ತಲೆಗೆ ಬರೋದು ಫ್ರೀಲ್ಯಾನ್ಸಿಂಗ್, ಆನ್ಲೈನ್ ಇನ್ಕಮ್ ಮತ್ತು ಪ್ಯಾಸಿವ್ ಇನ್ಕಮ್ ಎಂಬ ಹೊಸ ಕಾಲದ ಸಂಸ್ಕೃತಿ. ಇಲ್ಲಿ ನಾವು ಒಂದು ನಿಜವನ್ನು ಅರ್ಥ ಮಾಡ್ಕೊಳ್ಬೇಕು. ಕಚೇರಿಗೆ ಹೋಗಿ ಕೆಲಸ ಮಾಡೋದು ತಪ್ಪಲ್ಲ, ಆದರೆ ಅದು ನಿಮ್ಮ ಜೀವನದ ಒಂದು ಆಯ್ಕೆ ಮಾತ್ರ. ಈಗ ಜಗತ್ತು ಬದಲಾಗ್ತಿದೆ, ಎಲ್ಲ ಕಡೆ ಇಂಟರ್ನೆಟ್ ಇದೆ. ಅದರ ಅರ್ಥ ಕೆಲಸಕ್ಕಾಗಿ ಕಚೇರಿಯೇ ಅವಶ್ಯಕತೆ ಇಲ್ಲ. ನಿಮ್ಮ ಜ್ಞಾನ, ನಿಮ್ಮ ಕೌಶಲ್ಯ, ನಿಮ್ಮ ಸಮಯ ಇವುಗಳ ಮೂಲಕ ನೀವು ಲಕ್ಷಾಂತರ ರೂಪಾಯಿಯನ್ನು ಸಂಪಾದನೆ ಮಾಡಬಹುದು. ಯಾರು ಸಮಯವನ್ನು ಸರಿಯಾಗಿ ಬಳಸ್ಕೊಳ್ತಾರೋ ಅವರು ಸಮಯ ಮತ್ತು ಹಣ ಎರಡನ್ನೂ ಗೆಲ್ತಾರೆ. ಹೀಗಾಗಿ ಮೊದಲ ಹೆಜ್ಜೆ ನಮ್ಮ ಮನೋಭಾವದ ಬದಲಾವಣೆ. ನಾನು ಕೆಲಸ ಹುಡುಕಿಕೊಂಡು ಹೋಗೋಣಲ್ಲ, ಕೆಲಸವನ್ನೇ ಸೃಷ್ಟಿಸೋಣ. ಈ ದೃಷ್ಟಿಕೋನ ನಿಮಗೆ ಹೊಸ ಹೊಸ ದಾರಿಗಳನ್ನು ತೋರಿಸುತ್ತೆ. ಇಲ್ಲಿ ನಿಮ್ಮ ಏಜ್ ಮುಖ್ಯ ಆಗಲ್ಲ, ನಿಮಗಿರೋ ಆಸಕ್ತಿ, ಸಮಯ ಇವೇ ಮುಖ್ಯವಾಗುತ್ತೆ. ದುಡಿಮೆಗೆ ಯಾವುದೇ ವಯಸ್ಸಿನ ಮಿತಿ ಇರಲ್ಲ. ನಮ್ಮಲ್ಲಿ ಶ್ರದ್ಧೆ ಮತ್ತು ಹಣ ಸಂಪಾದಿಸೋ ಹುರುಪು ಇದ್ದರೆ ಸಾಕು. ಇನ್ನು ಫ್ರೀಲ್ಯಾನ್ಸಿಂಗ್ ಎನ್ನುವುದು ಒಂದು ರೀತಿಯ ಸ್ವ ಉದ್ಯೋಗವಾಗಿದ್ದು, ಇದರಲ್ಲಿ ವ್ಯಕ್ತಿಗಳು ಒಬ್ಬ ಉದ್ಯೋಗದಾತರಿಗಿಂತ ಹೆಚ್ಚಾಗಿ ಪ್ರಾಜೆಕ್ಟ್ ಅಥವಾ ಒಪ್ಪಂದದ ಆಧಾರದ ಮೇಲೆ ಕ್ಲೈಂಟ್ಗಳಿಗಾಗಿ ಕೆಲಸ ಮಾಡ್ತಾರೆ. ಫ್ರೀಲ್ಯಾನ್ಸರ್ಗಳು ಸ್ವತಂತ್ರರಾಗಿದ್ದು ಅವರು ತಮ್ಮದೇ ಆದ ವ್ಯವಹಾರವನ್ನು ನಿರ್ವಹಿಸ್ತಾರೆ. ತಮ್ಮ ಕ್ಲೈಂಟ್ಗಳು ಮತ್ತು ಯೋಜನೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ತಮ್ಮದೇ ಆದ ವೇಳಾಪಟ್ಟಿಗಳನ್ನು ಹೊಂದಿಸ್ತಾರೆ ಮತ್ತು ತಮ್ಮದೇ ಆದ ತೆರಿಗೆಗಳು ಮತ್ತು ಪ್ರಯೋಜನಗಳಿಗೆ ಜವಾಬ್ದಾರಿಗಳಾಗಿರ್ತಾರೆ. ಅವರು IT, ಕಂಟೆಂಟ್ ರೈಟಿಂಗ್ ಅಥವಾ ಬರವಣಿಗೆ, ಗ್ರಾಫಿಕ್ ಡಿಸೈನ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ನಂತಹ ಕ್ಷೇತ್ರಗಳಲ್ಲಿ ತಮ್ಮ ಕೌಶಲ್ಯಗಳನ್ನು ನೀಡ್ತಾರೆ. ಈ ರೀತಿಯಲ್ಲಿ ಈಗ ಹಲವಾರು ಕೆಲಸಗಳು ಸ್ಟಾರ್ಟ್ ಆಗಿವೆ. ಹಲವರು ಆನ್ಲೈನ್ನಲ್ಲಿ ಸ್ಯಾರಿ ಬಿಸ್ನೆಸ್ಗಳನ್ನು ಮಾಡ್ತಾರೆ, ಸ್ಟಿಚಿಂಗ್ ಮುಂತಾದ ಹಲವು ಅವಕಾಶಗಳು ಈಗ ಸಿಗುತ್ತವೆ. ಮೊದಲಿಗಿಂತ ಈಗ ಇವುಗಳನ್ನೆಲ್ಲ ಮಾರಾಟ ಮಾಡೋದು, ಅಡ್ವರ್ಟೈಸ್ಮೆಂಟ್ ಮಾಡೋದು ತುಂಬ ಸುಲಭ. ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪೇಜ್ ಇದ್ದರೆ ಸಾಕು, ಅಲ್ಲೇ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿ ಜನರು ಖರೀದಿ ಮಾಡೋ ಹಾಗೆ ಮಾಡ್ಕೊಳ್ಬಹುದು. ಈ ಕೆಲಸಗಳನ್ನು ನೀವು ಮನೆಯಲ್ಲೇ ಕುಳಿತು ನಿಮಗೆ ಬೇಕಾದ ಸಮಯದಲ್ಲಿ ಮಾಡ್ಕೊಳ್ಬಹುದು. ಆದರೆ ಇದನ್ನು ಹೇಗೆ ಶುರು ಮಾಡಬೇಕು? ಮೊದಲು ನಿಮ್ಮ ಕೌಶಲ್ಯ ಏನು ಎಂಬುದನ್ನು ಗುರುತಿಸ್ಕೊಳ್ಳಿ, ಅದರ ಮೇಲೆ ಅಭ್ಯಾಸ ಮಾಡಿ. ನಿಮ್ಮ ಕೆಲಸದ ಕೆಲವು ಮಾದರಿಗಳನ್ನು ತಯಾರಿಸಿಕೊಳ್ಳಿ. ವೆಬ್ಸೈಟ್ಗಳಾದ ಅಪ್ವರ್ಕ್, ಫೈವಾರ್, ಫ್ರೀಲ್ಯಾನ್ಸರ್ ಮುಂತಾದ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮ್ಮ ಪ್ರೊಫೈಲ್ ರಚಿಸಿ ಮತ್ತು ಅದರಲ್ಲಿ ಅಪ್ಲೋಡ್ ಮಾಡಿ. ಮೊದಲ ಕೆಲಸಗಳು ಚಿಕ್ಕದಾಗಿರ್ಬೋದು, ಜನ ರೆಸ್ಪಾನ್ಸ್ ಕೂಡ ಮಾಡದೇ ಇರ್ಬೋದು, ಆದರೆ ನಿಮ್ಮ ಅನುಭವ ಮತ್ತು ನಂಬಿಕೆ ಹೆಚ್ಚುತ್ತಾ ಹೋಗುತ್ತೆ. ಹೀಗೆ ನಿಧಾನವಾಗಿ ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ತನಕ ಸಂಪಾದಿಸಬಹುದು. ಇದು ಈಗಿನ ತಲೆಮಾರಿನ ಅತ್ಯಂತ ಶಕ್ತಿಯುತ ಮಾರ್ಗ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಪಾಡ್ಕ್ಯಾಸ್ಟ್ ಇವು ಹಣ ಮಾಡೋ ಪ್ಲ್ಯಾಟ್ಫಾರ್ಮ್ಗಳು ಮಾತ್ರ ಅಲ್ಲ, ಜ್ಞಾನ ಹಂಚೋ ವೇದಿಕೆಗಳು. ನೀವು ಏನನ್ನಾದರೂ ಚೆನ್ನಾಗಿ ತಿಳ್ಕೊಂಡಿದ್ರೆ ಅದನ್ನು ಆನ್ಲೈನಲ್ಲಿ ಹಂಚಿಕೊಳ್ಳಿ. ನೀವು ಮಾತನಾಡಬಹುದು, ಬರೆಯಬಹುದು, ಚಿತ್ರಿಸಬಹುದು, ಕಲಿಸಬಹುದು. ಈ ಎಲ್ಲದಕ್ಕೂ ಪ್ರೇಕ್ಷಕರಿದ್ದಾರೆ. ಇನ್ನು ಆದಾಯದ ಮಾರ್ಗಗಳು ಯಾವುದೆಂದರೆ ಯೂಟ್ಯೂಬ್ ಆ್ಯಡ್ ರೆವೆನ್ಯೂ, ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಬೇರೆ ಕಂಪನಿಗಳ ಉತ್ಪನ್ನ ಮಾರಾಟಕ್ಕೆ ಕಮಿಷನ್ ಸಿಗೋದು, ನಿಮ್ಮದೇ ಡಿಜಿಟಲ್ ಪ್ರಾಡಕ್ಟ್ ಅಥವಾ ಆನ್ಲೈನ್ ಕೋರ್ಸ್ಗಳನ್ನು ಮಾಡೋದು. ಆದರೆ ಇಲ್ಲಿ ಮುಖ್ಯವಾದದ್ದೇನೆಂದರೆ ಕನ್ಸಿಸ್ಟೆನ್ಸಿ. ನಿರಂತರವಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತಾನೆ ಇರಬೇಕು. ನೀವು 3 ತಿಂಗಳಲ್ಲಿ ಫಲ ಕಾಣದೇ ಇದ್ದರೂ 6 ತಿಂಗಳಲ್ಲಂತೂ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ನೀವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇರಿಸಬೇಕು. ಪ್ರೇಕ್ಷಕರು ನಿಧಾನವಾಗಿ ನಿಮ್ಮ ಕೆಲಸವನ್ನು ಇಷ್ಟಪಡ್ತಾರೆ. ಹಾಗೆ ಪ್ಯಾಸಿವ್ ಇನ್ಕಮ್ ಅಂದರೆ ನೀವು ಕೆಲಸ ಮಾಡದಿದ್ರೂ ಹಣ ಬರುವಂಥ ವ್ಯವಸ್ಥೆ. ಆದರೆ ಅದರ ಹಿಂದಿನ ರಹಸ್ಯ ಏನಂದರೆ ಆರಂಭದ ಶ್ರಮ. ಒಮ್ಮೆ ನೀವು ಒಂದು ವ್ಯವಸ್ಥೆ ನಿರ್ಮಿಸಿಕೊಂಡ್ರೆ ಅದು ನಿಮಗೆ ನಿರಂತರ ಆದಾಯ ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ ಬ್ಲಾಗ್ ಅಥವಾ ವೆಬ್ಸೈಟ್ಗಳಲ್ಲಿ ವಿಷಯಗಳನ್ನು ಬರೆಯಿರಿ. ಆ್ಯಡ್ಸ್ ಮತ್ತು ಅಫಿಲಿಯೇಟ್ ಲಿಂಕ್ಸ್ ಮೂಲಕ ಹಣ ಗಳಿಸಬಹುದು. ಇ ಬುಕ್ ಅಥವಾ ಆನ್ಲೈನ್ ಕೋರ್ಸ್ ಮೂಲಕ ಒಂದೇ ಬಾರಿ ರಚಿಸಿ ಅನೇಕ ಬಾರಿ ಮಾರಾಟ ಮಾಡಬಹುದು. ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಹಣವೇ ಕೆಲಸ ಮಾಡುವಂತೆ ಮಾಡಬಹುದು. ಟೆಂಪ್ಲೇಟ್ಸ್, ಆರ್ಟ್, ಮ್ಯೂಸಿಕ್ ಮುಂತಾದ ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಿ. ಈ ರೀತಿಯ ಆದಾಯದಿಂದ ನಿಮಗೆ ಸಮಯ, ಸ್ವಾತಂತ್ರ್ಯ ಎರಡೂ ಸಿಗುತ್ತೆ. ನೀವು ಒಂದು ದಿನ ಕೆಲಸ ಮಾಡದೇ ಇದ್ರೂ ಕೂಡ ತೊಂದರೆ ಏನೂ ಆಗಲ್ಲ. ನಿಮ್ಮ ಆಸಕ್ತಿಯೇ ನಿಮಗಾಗಿ ಕೆಲಸ ಮಾಡುತ್ತೆ.
ಹಣ ಸಂಪಾದಿಸೋ ಹೊಸ ದಾರಿಲಿ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇನೆಂದರೆ ಶ್ರಮ ಬೇಕು, ಧೈರ್ಯ ಬೇಕು ಹಾಗೂ ನಿರಂತರ ಪ್ರಯತ್ನ ಇರಲೇಬೇಕು. ಆರಂಭದಲ್ಲಿ ಫಲ ಸಿಗೋದಿಲ್ಲ, ಆದರೆ ತಾಳ್ಮೆ ಕಳೆದುಕೊಂಡು ಹಿಮ್ಮೆಟ್ಟಬಾರ್ದು. ಡೈಲಿ 9 to 5 ಕೆಲಸದ ಬದಲಾಗಿ ನೀವು ನಿಮ್ಮದೇ ಜಗತ್ತನ್ನು ಕಟ್ಕೊಳ್ತೀರಿ. ಇಲ್ಲಿ ಯಾರೂ ನಿಮ್ಮ ಬಾಸ್ ಅಲ್ಲ, ನಿಮ್ಮ ಬಾಸ್ ನೀವೇ ಆಗಿರ್ತೀರ. ನಿಮ್ಮ ಸಮಯದ ಮಾಲೀಕನು ನೀವೇ ಆಗಿರ್ತೀರ. ಅದು ಸಣ್ಣ ವಿಷಯವಲ್ಲ, ಅದು ನಿಜವಾದ ಸ್ವಾತಂತ್ರ್ಯ. ಹಾಗಾದರೆ ಇದರಲ್ಲಿ ಹೇಗೆ ಮುಂದುವರಿಬೇಕು? ಪ್ರತಿದಿನ 2 ಗಂಟೆ ನಿಮ್ಮ ಕೆಲಸಕ್ಕಾಗಿ ಮೀಸಲಿಡಬೇಕು. ಹೊಸತನ್ನು ಕಲಿತ್ಕೊಳ್ಬೇಕು. ಎಷ್ಟೋ ಫ್ರೀ ಆನ್ಲೈನ್ ಕೋರ್ಸ್ಗಳು ಆನ್ಲೈನಲ್ಲಿ ಸಿಗುತ್ತಿರುತ್ತೆ. ನಿಮ್ಮ ಕೆಲಸ ಅಥವಾ ಉತ್ಪನ್ನವನ್ನು ಪ್ರಚಾರ ಮಾಡಿ ಮತ್ತು ಮುಖ್ಯವಾಗಿ ಕನ್ಸಿಸ್ಟೆನ್ಸಿಯನ್ನು ಕಳೆದುಕೊಳ್ಬೇಡಿ. ಇಂದಿನ ಕಾಲದಲ್ಲಿ ಹಣ ಸಂಪಾದಿಸಲು ಕಚೇರಿಯೇ ಬೇಕಾಗಿಲ್ಲ. ಬೇಕಾಗಿರೋದು ಜ್ಞಾನ, ಕೌಶಲ್ಯ ಮತ್ತು ಧೈರ್ಯ. ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಇವುಗಳೇ ನಿಮ್ಮ ಹೊಸ ಕೆಲಸದ ಜಾಗ. ನೀವು ಸರಿಯಾಗಿ ಬಳಸದೇ ಇದ್ದರೆ ಅದು ಸಮಯದ ನಷ್ಟ ಅಂತಲೇ ಹೇಳಬಹುದು. ಸರಿಯಾಗಿ ಬಳಸ್ತೀರಾ ಅಂದರೆ ಅದು ಆದಾಯದ ಮಾರ್ಗ. ಇವತ್ತು ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಮುಂದೆ ನೀವೇ ಹೆಮ್ಮೆ ಪಡ್ತೀರಾ. ನಾವೇ ನಮ್ಮ ಜೀವನದ ಮಾಲೀಕರು. ಜಗತ್ತು ಬದಲಾಗ್ತಿದೆ, ಹಣ ಸಂಪಾದನೆಯ ಮಾರ್ಗ ಬದಲಾಗ್ತಿದೆ. ಬದಲಾಗೋದು ಈಗ ನಮ್ಮ ಸಮಯ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.